ಅಲೋ ರೀ, ಈಗ ನಾವು ಕಮಿಟಿ ಅವ್ರು ಏನು ಹೇಳಿದ್ರಿ ಈಗ ನಿಮಗೆ ಹಾನ್ರಿ. ದೇವ್ರು ಸರಿಯಾಗಿ ಅವ್ರು ನಿಮಗೆ ಏನು ತೋರಿಸ್ತಾರಲ್ಲ ಹಾ ಕರೆಕ್ಟ್ ಐತೆ ಅಂದ್ರೆ ಕರೆಕ್ಟ್ ಐತೆ ಅನ್ಬೇಕು. ಈಗ ನಾವು ತೋರಿಸ್ಬಿಡ್ನನ್ರಿ ಅಟ್ಟು ಅವ್ರಿಗೆ. ತೋರ್ಸ್ರಿ ಹಾ ತೋರ್ಸ್ರಿ, ಅವರು ನೀವು ನೋಡ್ರಿ ಅವು ಕರೆಕ್ಟ್ ಅದಾವ ಅಂದ್ರೆ ಕರೆಕ್ಟ್. ಈ ದೇವ್ರು ಸರಿಯಾಗಿ ಅಂದ್ರೆ ಮಾತು ಮುಗಿತ್ರಿ. ಅದು ಬರೋಬರ್ ಐತ್ರಿಲ್ಲ, ಮಾತು ಬರೋಬರ್ ಐತಿ. ಯಾವ ಹಿರಿಯರಾಗಿರ್ತಕ್ಕಂಥವ್ರು ಲಕ್ಷ್ಮಣನ್ನ ಯಾಕಪ್ಪ ಅಂತಂದ್ರ ಕಮಿಟಿ ಹಿರಿಯರ ಅಭಿಪ್ರಾಯ ಹೆಂಗೈತಪ್ಪ ಅಂತಂದ್ರ ಅವ್ರು ಹಾಕಿರ್ತಕ್ಕಂಥ ಸವಾಲುಗಳಿಗೆ ನಿಮ್ಮ ಉತ್ತರ ಸಿಕ್ಕಿದ್ದಪ್ಪ ಅಂತಂದ್ರ ನೀವೇ ಓದಿ ಹೇಳ್ರಿ. ಅವ್ರು ಒಪ್ಕೊಂಡ್ರಪ್ಪ ಅಂತಂದ್ರ ಸರಿ ಇದ್ದಪ್ಪ ಅಂತಂದ್ರೆ ಅವ್ರು ಒಪ್ಕೋಬೇಕು, ಅವ್ರು ಓದಿ ಹೇಳಿದ್ರಪ್ಪ ಅಂತಂದ್ರೆ ಸರಿ ಇದ್ರ ನೀವು ಒಪ್ಕೋರಿ ಅಂತಕ್ಕಂಥ ಮಾತು ಹೇಳ್ಯಾರ. ಅದಕ್ಕೆ ಮೂರನೇ ಸವಾಲಕ್ಕೆ ಉತ್ತರ ಕೋರ್ಮ ಪುರಾಣ ಪೇಜ್ ನಂಬರ್ 98 ಕಶ್ಯಪರ ಹೆಂಡತಿ ಧನುವಿಗೆ ತಾರ ಮೊದಲಾದ ಭಯಂಕರರಾದ ಮಕ್ಕಳು ಇದ್ದರು ಅಂತಕ್ಕಂಥದ್ದು ನೀವು ಹಾಕಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಕ್ಕದ. ಇದು ಕೋರ್ಮ ಪುರಾಣ ಪೇಜ್ ನಂಬರ್ 98. ಇನ್ನ ಎರಡನೇ ಸವಾಲ ಹಾಕಿದಿರಿ, ನೋಡ್ಕೋರಿ ಉತ್ತರ ಹೆಂಗೈತಿ. ದುರ್ಗೆ ಶಿವನೊಡನೆ ಕೈಲಾಸಕ್ಕೆ ತೆರಳಿದಳು ಅಂತೇಳಿ ಉತ್ತರದ. ಇದು ಬ್ರಹ್ಮವೈವರ್ತ ಪುರಾಣ 2ನೇ ಭಾಗ 466 ಪೇಜ್ ನಂಬರ್. ಇನ್ನ ಪ್ರಾಣಿ ಸವಾಲು ಮಾಡಿದಿರಿ, ಮಚ್ ಪುರಾಣ ಭಾಗ 2 ಪೇಜ್ ನಂಬರ್ 214. ನಾಯಿ ಅಂತ ವಿಚಿತ್ರವಾದ ಸುಂದರ ಆಕಾರವನ್ನು ನಾಯಿ ಅಂತ ದೃಢಭಕ್ತರನ್ನು ಹತ್ತಿರ ಇರಿಸಿಕೊಳ್ಳಬೇಕು ಅಂತೇಳಿ ಮಚ್ ಪುರಾಣ ಭಾಗ 2 ನೀವು ಹಾಕಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಕ್ಕದ. ಇನ್ನ 4ನೇ ಸವಾಲು ನೋಡ್ಕೋರಿ. ಕೃಷ್ಣನ ಪ್ರಸ್ತಾವವನ್ನು ಕಂಡು ಅವರು 10 ಗೋಗರಿದರು ಅಂತೇಳಿ ಉತ್ತರದ. ಇದು ವಿಷ್ಣು ಪುರಾಣ ಪೇಜ್ ನಂಬರ್ 343. ಇನ್ನ 6ನೇ ಸವಾಲು ನೋಡ್ಕೋರಿ. ಗರುಡ ಮುಂತಾದ ಹಕ್ಕಿಗಳು ವಿನತೆಯ ಮಕ್ಕಳು ಅಂತೇಳಿ ಉತ್ತರದ. ಮಚ್ ಪುರಾಣ ಭಾಗ 2 ಪೇಜ್ ನಂಬರ್ 27. ಈ ರೀತಿಯಾಗಿ ನೀವು ಹಾಕಿರ್ತಕ್ಕಂಥ ಪ್ರಶ್ನೆಗಳಿಗೆ ನಮ್ಮ ಬಳಿ ಹಿಂಗೆ ಉತ್ತರ ಸಿಕ್ಕವ. ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಸರಿದಾವು ಅಂತಂದ್ರೆ ಒಪ್ಕೋರಿ. ನೀವೇನಾದ್ರೂ ಸರಿಯಾದ ಉತ್ತರ ಓದಿ ಹೇಳಿದ್ರಿಪ್ಪ ಅಂತಂದ್ರೆ ನಾವು ಬಂದದಕ್ಕೆ ಉತ್ತರ ಸರಿದಾವ ಅಂತೇಳಿ ಒಪ್ಕೊಂಡು ದೈವದ ಮುಂದೆ ಹೇಳ್ತೀವಿ.